ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಮೊನ್ನೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ಡಿಸ್ಪ್ಲೇ ಒಡೆದೋಗಿತ್ತು. ಮತ್ತು ನನ್ನ ಮಗನ ಒಂದು ಸಲ ಇಟ್ಬಿಟ್ಟು ಹೊಡೆದಾಕಿದ್ದ. ಅದಕ್ಕೋಸ್ಕರ ಡಿಸ್ಪ್ಲೇ ಹಾಕ್ಸ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಕಡಿಮೆ ಪ್ರೈಸಲ್ಲಿ ಹಾಕ್ಕೊಡ್ತಾರೆ, ಆಮೇಲೆ ವಿತಿನ್ ಹಾಫ್ ಆನ್ ಅವರಲ್ಲಿ ಹಾಕ್ಕೊಡ್ತೀನಿ ಅಂತ ಅಂದಿದ್ದಾರೆ. ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಈಗ 8:30 ಟ್ರೈನ್ ಇದೆ. ಈಗ ನೋಡಿ ಆಲ್ರೆಡಿ ಟ್ರೈನ್ ಇದೆ. ಇದೇ ಟ್ರೈನು. ಇನ್ನು ಸ್ಟಾಪ್ ಆಗಿಲ್ಲ, ಸ್ಟಾಪ್ ಆಯಿತು. ಈಗ 10 ಕೂತಿದ್ದೀವಿ. ಈಗ ಆಲ್ಮೋಸ್ಟ್ 9:05 ಆಗಿದೆ. ಇಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ. ಮೆಜೆಸ್ಟಿಕ್ಕು ಇದು. ಇಲ್ಲಿಂದ ನಾನು ಅಂಡರ್ ಬ್ರಿಡ್ಜ್ ಒಳಗಡೆ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಆ ಬಸ್ ಸ್ಟ್ಯಾಂಡಿಂದ ಈಗ ಬಸ್ ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ ಎಸ್ ಪಿ ರೋಡ್ಗೆ ಹೋಗೋಂತಹ ಬಸ್ನ ಹತ್ತಿದ್ದೀನಿ. ಎಸ್ ಪಿ ರೋಡಲ್ಲೇ ಆಲ್ಮೋಸ್ಟು ಮೊಬೈಲೆಲ್ಲ ರಿಪೇರಿ ಮಾಡೋದು, ಆಮೇಲೆ ಕಡಿಮೆ ರೇಟಲ್ಲಿ ರಿಪೇರಿ ಮಾಡ್ತಾರೆ. ಆಮೇಲೆ 10 ನಿಮಿಷ ಒಂದು ಕಾಲು ಗಂಟೆ ಎಲ್ಲ ಡಿಸ್ಪ್ಲೇ ಹಾಕ್ಕೊಟ್ಬಿಡ್ತಾರೆ ಏನೇ ಪ್ರಾಬ್ಲಮ್ ಇದ್ರೂ. ಅದನ್ನು ಹಾಕ್ಸ್ಕೊಂಡು ನಂತರ ನಾನು ಮತ್ತೆ ಮೆಜೆಸ್ಟಿಕ್ಗೆ ಬರಬೇಕಿತ್ತು. ಅದಕ್ಕೆ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ನನಗೆ 2 ಗಂಟೆಗೆ ಟ್ರೈನ್ ಇದೆ. ಅದಕ್ಕೋಸ್ಕರ ಇಲ್ಲಿಂದ ಬಂದು ತುಂಬಾ ಟೈಮ್ ಆಗಿತ್ತಲ್ಲ, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಅದಕ್ಕೋಸ್ಕರ ರೋಡ್ ಸೈಡೇ ಬಂದು ಒಂದು ಊಟ ಮಾಡಿಕೊಂಡು 50 ರೂಪಾಯಿ ಕೊಟ್ಟು ಅಲ್ಲಿಂದ ಟ್ರೈನ್ ಹತ್ತಿ ಮೈಸೂರಿಗೆ ಬಂದೆ. ಇದಾಗಿತ್ತು ಇವತ್ತಿನ ಜರ್ನಿ. ಜಸ್ಟ್ ಹೋಗಿ ಡಿಸ್ಪ್ಲೇ ಹಾಕ್ಸ್ಕೊಬರೋದೇ ಒಂದು ದಿನ ಆಗೋಯ್ತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್